ಅವರು ನಿವೃತ್ತಿ ಹೊಂದುವುದು ಬಹುಶಃ ಯಾರಿಗೂ ಇಷ್ಟ ಇಲ್ಲ. ಹಾಗಾದ ಕಾರಣ ನಾವು ಅವರಿಗೆ ಒಂದು ನಮ್ಮ ಅಣ್ಣ ಹೇಳಿದ್ರು ನಿಕಟಪೂರ್ವ ಅಂತಲೇ ಕೊಡುವ. ಅವರು ಇಷ್ಟು ವರ್ಷ ಮಾಡಿದ ಸೇವೆಯಿಂದ ನಿವೃತ್ತಿ ಹೊಂದುತ್ತಾ ಇದ್ದಾರೆ, ನಮಗೆ ನಿವೃತ್ತಿ ಹೊಂದಲಿಕ್ಕೆ ನಮಗೆ ಇಷ್ಟ ಇಲ್ಲ. ಆದ ಕಾರಣ ಅವರಿಗೆ ಒಂದು ನಿಕಟಪೂರ್ವ ಗ್ರಂಥಪಾಲಕರಾಗಿ ನಮ್ಮ ಜೊತೆ ಕೆಲಸ ಮಾಡಿದಂಥ ಶ್ರೀ ವೈ ಗೋಪಾಲಕೃಷ್ಣ ಕೇಕುಣ್ಣ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಅವರ ಸ್ವಗೃಹದಲ್ಲಿ ಏರ್ಪಡಿಸಲಿಕ್ಕೆ ನಾವೆಲ್ಲರೂ ನಿಶ್ಚಯಿಸಿದ್ದೇವೆ. ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಪ್ರಥಮವಾಗಿ ಕಾರ್ತಿಕ ಕಡೇಕಲ್ ಅವರು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಇಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಮಹೇಂದ್ರ ನೀರಜ್ಜುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಶ್ರೀ ವೈ ಕೆ ಗೋವಿಂದ ಭಟ್ ಅವರು ಮಾಡಬೇಕು ಅಂತೇಳಿ ಅವರು ಹೇಳಿಕೊಡ್ತಾ ಇದ್ದಾರೆ. ಸುಂದರಾಜ ನಿವಾಸನ ಲೈಬ್ರರಿ ಅಧ್ಯಕ್ಷರಾದ ವೈ.ವಿ. ಸಿದ್ದೇಶ್ವರಯ್ಯ, ಕಾಸರಗೋಡು ತಾಲೂಕು ಕೌನ್ಸಿಲ್ ಲೈಬ್ರರಿ ಕೌನ್ಸಿಲ್ ಜಯರಾಜನ್ ಜನಾರ್ದನ್ ಇವತ್ತು ಸನ್ಮಾನಿಸಲ್ಪಡುವ ಗೋಪಾಲಕೃಷ್ಣ ಕೇಕುಣ್ಣಯ್ಯ ದಂಪತಿಗಳು ಹಾಗೂ ಬಂದಿದೆ. ನನಗೆ ಹೆಸರು ಪೂರ್ತಿ ನಾನು ಹೇಳಿದ್ರೆ ಹೆಚ್ಚಾಗಿ ನಾನು ಕೇಕುಣ್ಣಯ್ಯರ್ ಅಂತ ಯಾವಾಗ ಕಾರಣ ಕೇಕುಣ್ಣಯ್ಯರ್ ಅಂತ ಹೇಳ್ತಾರೆ. ಕೇಕುಣ್ಣಯ್ಯರು ನನ್ನ ಜೊತೆ ನಾವು ಅವರು ಒಟ್ಟಿಗೆ ಪ್ರಾಥಮಿಕ ಶಾಲೆಯಲ್ಲಿ ಏಕರ್ಕ ಶಾಲೆ ಕಲ್ತಿದ್ದೇವೆ. ಅವರು ಜನನ 1954 ಡಿಸೆಂಬರ್. ಮುಂಚೆ ಅವರ ಪಾಲ್ತಿಮಾರು ಈ ಏತರ್ಕದಿಂದ 1 ಕಿಲೋಮೀಟರ್ ದೂರದ ಏತರ್ಕ ಸದಾಶಿವ ದೇವಸ್ಥಾನ ಪರಿಸರದ ಪಾಲ್ತಿಮಾರಿಗೆ ವಾಸವಾಗಿತ್ತು. ಅವರ ತಂದೆ ಈಶ್ವರ ಕೇಕುಣ್ಣಯ್ಯ, ತಾಯಿ ದೇವಕಿ. ಇವರ ದೊಡ್ಡ ಅಣ್ಣ ನಾರಾಯಣ ಕೇಕುಣ್ಣಯ್ಯರು ಅವರು ನಮ್ಮ ಅಣ್ಣನ ಜೊತೆಯಲ್ಲಿ ಕಂಪೌಂಡರ್. ಇವರ ಇನ್ನೊಬ್ಬರ ಅಣ್ಣ ಶ್ರೀಪತಿ ಕೇಕುಣ್ಣಯ್ಯ, ಈಗ ಅವರು ಜೋಡಗಳಿದ್ದಾರೆ. ಇಬ್ಬರು ತೀರೋಗಿದ್ದಾರೆ ಈಗ. ಹೌದು. ಇವರ ಮಗ ರಾಮ್ ಪ್ರಕಾಶ್, ದಿವ್ಯ ಪ್ರಕಾಶ್, ಸಾರಿ ದಿವ್ಯ ಪ್ರಕಾಶ, ಮಗಳು ರಮ್ಯಶ್ರೀ. ಇಬ್ಬರು ಸಹ ಎಂಜಿನಿಯರ್ಸ್ ಆಗಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಾರೆ. ದಿವ್ಯ ಪ್ರಕಾಶನಿಗೆ ಒಬ್ಬ ಮಗ, ರಮ್ಯಶ್ರೀಗೆ ಒಬ್ಬ ಮಗ. ಹಾಗೆ ತುಂಬು ಸಂಸಾರದಲ್ಲಿ ಕೇಕುಣ್ಣಯ್ಯರು ಜೀವನ ಮಾಡುತ್ತಾರೆ. 1987ರಲ್ಲಿ 24/12 ಪಾಲ್ತಿಮಾರಿಂದ ಇಲ್ಲಿ ಬಂದು ತಮ್ಮ ಜೀವನವನ್ನು ಮುಂದುವರಿಸ್ತಾ ಇದ್ದಾರೆ. ಕೇಕುಣ್ಣಯ್ಯರ ಅಣ್ಣನೂ ಸಹ ಲೈಬ್ರರಿಯಲ್ಲಿ ಕೆಲಸ ಮಾಡಿದರು. ನಾವು ಸಣ್ಣದಿರುವಾಗಲೇ ಸಾಯಂಕಾಲ ಹೋಗಿ ಆಸ್ಪತ್ರೆಗೆ ಬಿಟ್ಟು ನಮ್ಮ ಅಣ್ಣನ ಆಸ್ಪತ್ರೆಯಲ್ಲಿ ಒಂದು ಕೊಠಡಿಯಲ್ಲಿ ಗ್ರಂಥಾಲಯ ಇದೆ. ಆ ಗ್ರಂಥಾಲಯದ ಪಾಲಕರಾಗಿ ಕೇಕುಣ್ಣಯ್ಯ. ಆಮೇಲೆ ಕ್ರಮೇಣ ಅವರು ಕೆಲಸ ಬಿಟ್ಟು ಒಬ್ಬರು ಕಾಂಪೌಂಡರು ಹೊರಗಪ್ಪ ಅಂತ ಇದ್ದರು, ಪಳ್ಳಿ ತನಕ. ಅವರು ಸಹ ಕಾಂಪೌಂಡರ್ ಆಗಿ ಗ್ರಂಥಪಾಲಕರ ಕೆಲಸ ಮಾಡ್ತಾಯಿದ್ರು. ವಿಶೇಷ ಏನಂದರೆ ನಮ್ಮ ಆಸ್ಪತ್ರೆಯಲ್ಲಿದ್ದ 3 ಜನ ಕಾಂಪೌಂಡರು ಸಹ ಗ್ರಂಥಪಾಲಕರಾಗಿ ಕೆಲಸ ಮಾಡಿದ್ದಾರೆ. ನಿಸ್ವಾರ್ಥ ಸೇವೆಯಿಂದ ಯಾವುದೇ ಹಣವ ಅಥವಾ ಸಂಬಳದ ಇಲ್ಲದೆ. ಶ್ರೀಯುತ ಕೇಕುಣ್ಣಯ್ಯರು ಸಹ 1997ರ ತನಕ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ. ಅವರು ಸ್ವಯಂ ನಿವೃತ್ತಿ ಅಲ್ಲ, ಪಾಪ ಅವರ ಒಂದು ಅಪಘಾತದಿಂದಾಗಿ ಈ ಕೆಲಸವನ್ನು ಬಿಡಬೇಕಾಗಿ ಬಂತು. ಆವಾಗಲೂ ಸೌಮ್ಯ ಸ್ವಭಾವದ ಸರಳ ಜೀವನದ ನಡೆಸಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಕೇಕುಣ್ಣಯ್ಯರು ಮತ್ತು ಇಂದಿರಾ ಮತ್ತು ಮಕ್ಕಳು ಎಲ್ಲರೂ ಕುಟುಂಬದವರು ಉತ್ತರೋತ್ತರ ಜೀವನವನ್ನು ಸಾಗಿಸಿ ಆ ಭಗವಂತನು ಅವರಿಗೆ ಉತ್ತಮ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ನಿಮ್ಮೆಲ್ಲರ ಮೂಲಕ ನಾವು ಪ್ರಾರ್ಥಿಸುತ್ತೇವೆ. ಹಾಗೂ ಇನ್ನಿತರ ಮಾಧ್ಯಮಗಳ ಮೂಲಕ ಪ್ರಚಾರಪಡಿಸಿದ್ದೇವೆ.
ಆ, ಮಂಗಳೂರಿನಿಂದ ಕೃಷ್ಣ ಭಟ್ ಕೆನರಾ ಟ್ರೇಡರ್ಸ್ ಅವರು ನಮಗೆ ಅದಕ್ಕೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಶುಭ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರಿದ್ದಾರೆ. ಅದೇ ರೀತಿ ಕ್ಯಾಂಪ್ ಡೈರೆಕ್ಟರ್ ಆದಂತಹ ಪದ್ಮರಾಜ್ ಪಟ್ಟಾಜಿ ಅವರು ಕೂಡ ನನಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭಾಶಯಗಳು ಅಂತ ಹೇಳಿ ಶುಭವನ್ನು ಕೋರಿದ್ದಾರೆ. ಮತ್ತೆ ಪುತ್ತೂರಿನಿಂದ ನಮ್ಮ ಊರಿನವರೇ ಆದಂತಹ ವೆಂಕಟಕೃಷ್ಣ ಕೇಕೆ ಅವರು, ನೀವು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಉತ್ತಮವಾದಂತಹ ಕಾರ್ಯಕ್ರಮ. ಯಾಕೆ ಹೇಳಿದ್ರೆ ಹಳ್ಳಿಯಲ್ಲಿ ಇರುವಂತಹ ಈ ಕೆಲವು ತೆರೆಮರೆಯ ವ್ಯಕ್ತಿಗಳನ್ನು ನೀವು ಈ ರೀತಿಯಾದರೂ ಅಭಿನಂದಿಸ್ತಾ ಇದ್ದೀರಿ, ಇದೊಂದು ಒಳ್ಳೆ ಕೆಲಸ ಅಂತ ಹೇಳಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇನ್ನು ನಾವು ಮುಂದಿನ ಇದು ಅಂತ ಹೇಳಿದ್ರೆ ಮುಖ್ಯವಾಗಿ ಅಭಿನಂದನೆ ಸಲ್ಲಿಸುವಂತಹದ್ದು ಇದು ವೈ ಗೋಪಾಲಕೃಷ್ಣ ಭಟ್ರು ಹಾಗೂ ಇಂದಿರಾ ದಂಪತಿಗಳು ಒಂದು 10 ನಿಮಿಷ ನಮ್ಮ ಮುಂದೆ ಕೂತ್ಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಕುಂಡಾಗೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯ ಏತರಕ ಅಂಚೆ ಏತರಕ 671-551 ರಿಜಿಸ್ಟರ್ಡ್ ನಂಬರ್ 2528. ನಿಕಟಪೂರ್ವ ಗ್ರಂಥಪಾಲಕ ಶ್ರೀ ವೈ ಗೋಪಾಲಕೃಷ್ಣ ಕೆ ಪುನ್ನಾಯ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಮಾನ್ಯರೇ, ಶ್ರೀ ಈಶ್ವರ ಕೆ ಪುನ್ನಾಯ ಹಾಗೂ ಶ್ರೀಮತಿ ದೇವಕಿ ದಂಪತಿಯ ಪುತ್ರರಾಗಿ ದಿನಾಂಕ 8/12/1954 ಜನಿಸಿದ ಹಾಗೂ ಏತಡಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಾಗೂ ಅಗಲ್ಪಾಡಿ ಶ್ರೀ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದರು. ಡಾಕ್ಟರ್ ವೈ ಕೆ ಕೇಶವ ಭಟ್ಟರ ಚಿಕಿತ್ಸಾಲಯದಲ್ಲಿ ಕಾಂಪೌಂಡರ್ ಆಗಿ ಸೇರಿ ಅಲ್ಲಿಯೇ ಇದ್ದ ಕುಂಡಾಜೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯದ ಸಮರ್ಪಕವಾದ ನಿರ್ವಹಣೆ ಮಾಡುತ್ತಾ 15 ವರ್ಷ ಉಚಿತ ಸೇವೆ ಸಲ್ಲಿಸಿದ ತಮಗೆ ನಂತರ ವರ್ಷಕ್ಕೆ 4,500 ರೂಪಾಯಿ ವೇತನ ದೊರಕಲು ಪ್ರಾರಂಭವಾಯಿತು. ತಮ್ಮ ವೃತ್ತಿಯೊಂದಿಗೆ ಗ್ರಂಥಾಲಯದ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಹಾಗೂ ವಿತರಿಸುವ ಕಾರ್ಯಗಳನ್ನು ಕೈಗೊಂಡಿರುವುದು. 1997ರಲ್ಲಿ ಗ್ರಂಥಾಲಯಕ್ಕೆ ಕೇರಳ ರಾಜ್ಯ ಗ್ರಂಥಾಲಯ ಮಂಡಳಿಯಿಂದ ಮಾನ್ಯತೆ ದೊರಕುವುದರೊಂದಿಗೆ ನೀವು ಅಧಿಕೃತವಾಗಿ ಗ್ರಂಥಪಾಲಕರಾಗಿ ಭತ್ಯೆಯನ್ನು ಪಡೆಯಲು ಆರಂಭಿಸಿದೆ. 2000ನೇ ಇಸವಿಯಲ್ಲಿ ಗ್ರಂಥಾಲಯವು ಡಾಕ್ಟರ್ ವೈ ಕೆ ಕೇಶವ ಭಟ್ ಸ್ಮಾರಕ ಗ್ರಂಥಾಲಯ ಕಟ್ಟಡಕ್ಕೆ ವರ್ಗಾವಣೆಗೊಂಡಾಗ ತಮಗೆ ವ್ಯವಸ್ಥಿತವಾಗಿ ಕೆಲಸ ಮಾಡಲು ಸಾಧ್ಯವಾಯಿತು. 12,000ಕ್ಕಿಂತಲೂ ಅಧಿಕ ಪುಸ್ತಕಗಳನ್ನು ಹೊಂದಿದ ಗ್ರಂಥಾಲಯವು ಡಿ ಗ್ರೇಡಿನಿಂದ ಎ ಗ್ರೇಡಿಗೆ ಮೇಲ್ದರ್ಜೆಗೇರಿದೆ. ನಿಮ್ಮ ಸೇವಾವಧಿಯಲ್ಲಿ ಡಾಕ್ಟರ್ ವೈ ಕೆ ಕೇಶವ ಭಟ್, ವೈ ಎಸ್ ಹರಿಹರ ಭಟ್, ಕೆ ಶ್ಯಾಮ್ ಭಟ್, ವೈ ಎಸ್ ಕೇಶವ ಶರ್ಮಾ, ಕೆ ನರಸಿಂಹ ಭಟ್ ಮೊದಲಾದವರ ಅಧ್ಯಕ್ಷತೆಯಲ್ಲಿ ಗ್ರಂಥಾಲಯವು ಕಾರ್ಯವೆಸಗುತ್ತಿದ್ದು, ಅವರ ಸಂಪರ್ಕದಲ್ಲಿ ಮತ್ತಷ್ಟು ಕಾರ್ಯಗಳನ್ನು ಮಾಡಲು ಸಾಧ್ಯವಾಯಿತು. ಮಲಯಾಳ ಭಾಷೆಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿಸಿಕೊಂಡು ಗ್ರಂಥಾಲಯಕ್ಕಾಗಿ ವಿವಿಧ ತರಬೇತಿಗಳಲ್ಲಿ ಪಾಲ್ಗೊಂಡಿದ್ದೀವಿ. ಅದೇ 24/12/1987ರಂದು ಪಾಲ್ತಿಮಾರಿನಿಂದ ಕಟ್ಟದ ಮೂಲೆಗೆ ಬಂದು ನೆಲೆಸಿ ಉತ್ತಮ ಕೃಷಿಕರಾಗಿಯೂ ಜೀವನ ನಡೆಸಿದ ತಮಗೆ ಪಶುಸಂಗೋಪನೆಯಲ್ಲೂ ಅನುಭವ ಇದೆ. ನೇತೃತ್ವದಲ್ಲಿ ಒಂದು ಅಂಗಡಿಯನ್ನು ನಡೆಸಿದ್ದೀರಿ. ನಾಟಕಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದೀರಿ. 2021 ಮಾರ್ಚ್ ವರೆಗೆ ಸುಮಾರು 40 ವರ್ಷಗಳ ಕಾಲ ಗ್ರಂಥಾಲಯದಲ್ಲಿ ಸೇವೆ ಸಲ್ಲಿಸಿದ್ದೀರಿ. ತಮ್ಮ ಈ ಅನುಪಮ ಸೇವೆಯನ್ನು ಪರಿಗಣಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಪತ್ನಿ ಶ್ರೀಮತಿ ಇಂದಿರಾ ಹಾಗೂ ಮಕ್ಕಳಾದ ದಿವ್ಯಪ್ರಕಾಶ ಮತ್ತು ರಮ್ಯಶ್ರೀ ಇವರೊಂದಿಗೆ ಸಂಸಾರವನ್ನು ನಡೆಸುತ್ತಿರುವ ತಮಗೂ ತಮ್ಮ ಕುಟುಂಬಕ್ಕೂ ಶ್ರೀದೇವರು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಇತಿ ಅಧ್ಯಕ್ಷರು ವೈ ವಿ ಸುಬ್ರಹ್ಮಣ್ಯ, ಕಾರ್ಯದರ್ಶಿ ಡಾಕ್ಟರ್ ವೇಣುಗೋಪಾಲ ಕೆ, ಕಾರ್ಯಕಾರಿ ಸಮಿತಿ ಸದಸ್ಯರು ಕುಂಡಾಜೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯ.
ಇವತ್ತಿನ ಮುಖ್ಯ ಅತಿಥಿಗಳು ಸನ್ಮಾನದ ನಂತರವೇ ಮಾತಾಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ಸನ್ಮಾನದ ನಂತರ ಅವರ ಮಾತನ್ನು ಕೇಳಲು ಎಲ್ಲರೂ ಉತ್ಸುಕರಾಗಿದ್ದಾರೆ. ಹಾಗಾಗಿ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. അതുപോലെ സദസ്സിലുള്ള അതുപോലെ നമ്മളിന്ന് ആദരിച്ച ഗോപാലകൃഷ്ണൻ കേൾക്കുന്ന നമ്മുടെ ലൈബ്രറിയുടെ ദീർഘകാലം ലൈബ്രറിയനായി പ്രവർത്തിച്ച ഗോപാലകൃഷ്ണൻ കേൾക്കുന്ന അതുപോലെ ചെറിയതെങ്കിലും വളരെ ധന്യമായ ഈ സദസ്സിൽ സംബന്ധിക്കുന്ന മറ്റ് സഹോദരി സഹോദരന്മാരെ, ഈ ഗ്രന്ഥാലയത്തിൻ്റെ ഭാരവാഹികൾ, ഈ സദസ്സ് വളരെ പ്രധാനപ്പെട്ട ഒരു സദസ്സായി എനിക്ക് ആദ്യം ഡോക്ടർ വിളിക്കുമ്പോഴേ തോന്നി. എന്നെ സംബന്ധിച്ചിടത്തോളം നിങ്ങളുടെ ഈ വായനശാലയും അതുപോലെ തന്നെ ഈ നാടും എന്തോ എൻ്റെ മനസ്സിൽ വല്ലാതെ ഒരു ഇഷ്ടം വന്നുപോയ ഒരു സംഭവമാണ്. കുറേ പരിപാടിക്കായി ഞങ്ങളിവിടെ മറ്റു പലയിടത്തും ഇല്ലാത്ത, മറ്റു പലയിടത്തും നഷ്ടപ്പെട്ടു പോയ കുറേ മൂല്യങ്ങൾ അല്ലെങ്കിൽ വാല്യൂസ് ആണ് ഞാൻ ഉദ്ദേശിച്ചത്. അതിപ്പോഴും തങ്ങളുടെ ജീവിതത്തോടൊപ്പം ചേർത്ത് പിടിക്കുന്ന ചെറുതെങ്കിലും വലിയ ഉന്നതമായ കാഴ്ചപ്പാടുള്ള ഒരു കൂട്ടം ആൾക്കാർ ഈ ഗ്രന്ഥാലയത്തിൻ്റെ പ്രവർത്തകരായി ഉണ്ട്, ഈ നാട്ടിലുണ്ട് എന്നത് എനിക്ക് പലപ്പോഴും പല ഭാഗത്തും ഞാൻ പോയാലും പറയാം. അത്രയും അതുകൊണ്ടാണ് ജില്ലാതലത്തിലുള്ള പരിപാടിയായിട്ട് പോലും അവിടെ എനിക്ക് സംസാരിക്കാൻ അവസരമുണ്ടായിട്ട് പോലും ഞാൻ അതിന് പോകാതെ എനിക്കിവിടെ വരണം എന്ന് തോന്നുന്നു. അത് വിളിച്ചു പറഞ്ഞത്. ഇന്ന് രാവിലെ ഒരു പരിപാടി നടത്തി. ഇന്ന് PN പണിക്കരുടെ ചരമദിനമാണ്, വായനാ ദിനമാണ്. രാവിലെ ഒരു പരിപാടി കുണ്ടംകുഴിയിൽ ഞാൻ അറ്റൻഡ് ചെയ്തു. അവിടുന്ന് വീട്ടിൽ വന്ന് ഇങ്ങോട്ട് വന്നതാണ്. ഡോക്ടറിനോട് നേരത്തെ വരാൻ പറഞ്ഞു, വീട്ടിൽ വന്ന് ഭക്ഷണം കഴിച്ച് വരാമെന്ന് പറഞ്ഞു. പക്ഷേ അത് ലേറ്റ് ആകും, താമസം പറഞ്ഞു. വൈകുന്നേരം ഞാൻ എന്തായാലും എത്തിക്കൊള്ളാം എന്ന് പറഞ്ഞു. അപ്പോഴേ ഞാൻ പറഞ്ഞു വരുന്നത്, ഈ ഒരു ഗ്രാമത്തിൽ ഒരു പ്രകാശം പരത്തുന്ന ഒരു സ്ഥാപനമാണ് നമ്മൾ ശരിക്കും പറഞ്ഞ ഈ ഗ്രാമസേവ വായനശാല. അതിൻ്റെ ആദ്യകാലത്തെ നടത്തിപ്പുകാരിൽ ഒരാൾ, ഇപ്പോൾ ഡോക്ടറുടെ കമ്പൗണ്ടറായി വർക്ക് ചെയ്ത് ഇതിൻ്റെ കൂടെ വർക്ക് ചെയ്ത് അന്ന് ഒരു വായനശാല ഇവിടെ ആരംഭിക്കാൻ തോന്നിയത് തന്നെ ഒരു വലിയ സംഭവമാണ്. നമ്മുടെ നാട്ടിൽ ഇങ്ങനെ ഒരു സ്ഥാപനം വേണമെന്നും വായിച്ച് വളരണമെന്നും ഈ പണിക്കരെ കുറിച്ച് നമ്മൾ പറയുമ്പോൾ അതിൻ്റെ അയാൾ ത്രൂഔട്ട് കാസർഗോഡ് മുതൽ തിരുവനന്തപുരം വരെ ഒരു ജാഥ നടത്തുന്നു. ആ ജാഥയുടെ ശ്ലോകൻ എന്ന് പറയുന്നത് വായിച്ച് വളരുക, ചിന്തിച്ച് വിവേകമുള്ളവരാകും. ഈ വായന എന്ന് പറഞ്ഞാൽ അതൊരു വല്ലാതെ ഒരു ജൈവ പ്രക്രിയയാണ്. നമുക്ക് കണ്ടും കേട്ടും അറിയുന്നതിലപ്പുറം നമുക്ക് കണ്ടാൽ കുറെ കാര്യങ്ങൾ അറിയും, നമുക്ക് പറഞ്ഞാൽ കുറെ കാര്യങ്ങൾ അറിയും. അതിലപ്പുറം ഈ അറിവുള്ളവർ എഴുതി വെച്ച് അവരുടെ ക്രിയേഷനാണ് ഈ പുസ്തകം. പുസ്തകം എന്ന് പറയുന്നത് ഒരു കടലാസോ അല്ലെങ്കിൽ വെറുതെ ഒരു മഷി പരന്ന ഒരു സംഭവമല്ല. അത് അവരുടെ ചിന്തകളാണത്. ആരാണോ എഴുതിയത് അവരുടെ ക്രിയേഷൻസ് ആണത്, അവരുടെ ജീവിതമാണത്, അവരുടെ കാഴ്ചപ്പാടാണത്, അവരുടെ നമുക്ക് പറഞ്ഞു തരാനുള്ള കാര്യങ്ങളാണ്. അവരോട് നമ്മൾ സംസാരിച്ച പോലെയാവും പുസ്തകം വായിച്ചാൽ. അവരെ നമ്മുടെ മനസ്സിലേക്ക് അവരുടെ ശക്തിയും കൂടി നമുക്ക് കിട്ടിയതുപോലെയാവും. വായന എന്ന് പറഞ്ഞാൽ വല്ലാത്ത ഒരു അനുഭവമാണ്. അതുപോലെ തന്നെ ഇദ്ദേഹത്തിൻ്റെ ഇപ്പോൾ ഞാൻ പലയിടത്തും ഇങ്ങനെ യോഗങ്ങളിൽ അദ്ദേഹത്തെ കാണാറുണ്ട്. പിന്നെ അദ്ദേഹത്തിന് നല്ല മുഖപരിചയമുണ്ട്, ഇങ്ങനെ കാര്യങ്ങളിൽ അറിയും. ഈ ഗ്രന്ഥശാലയിലെ ഒരാൾ ആവും എന്നതിനപ്പുറം എനിക്ക് അദ്ദേഹത്തിന് വ്യക്തിപരമായ മഹത്വ കാര്യങ്ങളൊന്നും അറിയില്ല. അതുകൊണ്ടാണ് ഞാൻ പറഞ്ഞത്, എനിക്കിത് ആദ്യം എല്ലാം കേട്ടതിന് ശേഷം പറയാം. നിങ്ങൾ ഇത്രയും ഒരു ബഹുമാനത്തോടു കൂടിയിട്ടുള്ള ഒരു പുരസ്കാരം ഇങ്ങനെ കൊടുക്കാൻ തീരുമാനിച്ചതിൽ നിന്ന് തന്നെ ഞാൻ മനസ്സിലാക്കുന്നു അദ്ദേഹം എത്രമാത്രം നിങ്ങളുടെ മനസ്സിലേക്ക് അദ്ദേഹത്തിന്റെ പ്രവർത്തനത്തിലൂടെ വന്നിട്ടുണ്ട്. പരിശോധിച്ചാലും
നമ്മൾ കൊടുക്കുന്ന പിന്നെ പ്രവർത്തനത്തിൻ്റെ ആ റിവാർഡ് നമുക്ക് പല രൂപത്തിലും അതിങ്ങോട്ട് നമുക്ക് കിട്ടുന്ന നമ്മൾ പരിഗണന, നമ്മുടെ കൺസിഡറേഷൻ തന്നെയാണ് അതിൽ കിട്ടുന്ന റിവാർഡ്, ഏറ്റവും വലിയ റിവാർഡ്. അതാണിപ്പോൾ നിങ്ങൾക്ക് കൊടുത്തത്. അത് അത്രത്തോളം നല്ല രീതിയിൽ നിങ്ങളുടെ മനസ്സിലേക്ക് പതിപ്പിക്കുന്ന രീതിയിൽ, ആ ഒരു മുദ്ര പതിപ്പിക്കുന്ന രീതിയിൽ വളരെ ആത്മാർത്ഥമായി അദ്ദേഹം ചെയ്തിട്ടുണ്ട് എന്നാണ് ഞാൻ മനസ്സിലാക്കുന്നത്. അതിനെ സംബന്ധിച്ച് പറയുമ്പോൾ ഇപ്പം നമുക്കെല്ലാം നമുക്കൊരു ജന്മം കിട്ടി, നമ്മൾ പല രീതിയിൽ വർക്ക് ചെയ്യുന്നുണ്ടാവും. ചിലപ്പോൾ വലിയ കൃഷിക്കാരനായിരിക്കും, അല്ലെങ്കിൽ ബാങ്കിൽ പണിയെടുക്കുന്ന മാനേജർ, ഏത് തുറ ആയിക്കോട്ടെ. അവിടെ എല്ലാം തന്നെ നമ്മുടെ ജീവിതം, നമ്മളെ കാര്യം നമുക്കും ജീവിക്കണമല്ലോ. അപ്പം നമുക്ക് ആനുകൂല്യം വേണ്ട, നമുക്ക് അതിന് പ്രതിഫലം വേണ്ട എന്ന് പറയും. പ്രതിഫലത്തോടൊപ്പം തന്നെ നമുക്ക് ഒരു വലിയ ഒരു പ്രകാശം പരത്തുന്ന ജീവിതം നമുക്ക് ഉണ്ടാക്കാൻ കഴിയും. ഏത് ആ മേഖല ഞാൻ കൂടെ ആവർത്തിക്കുന്നില്ല, ഏത് പ്രവൃത്തിയിലും ചെയ്യാൻ പറ്റും. 100% ആവണം. അതാണ്. അതേപോലെ ആർക്കും ഏതും നമുക്ക് കിട്ടിയ ചെറിയൊരു അവസരം നമ്മുടെ ലൈഫിൽ വേണ്ടി നമ്മളുടെ ഒരു റോളാണ്. നമ്മുടെ ഒരു ജീവിതമാകുന്ന നാടകത്തിലെ ഒരു അഭിനേതാവാണ് നമ്മളൊരു ആക്ടറാണ്. അത് നല്ല രീതിയിൽ ആൾക്കാരൊക്കെ നല്ലൊരു സ്നേഹത്തോടു കൂടി നമ്മുടെ ജീവിതം കൊണ്ട് അവരെ സന്തോഷിപ്പിക്കാൻ ഒക്കെ നമ്മൾ അങ്ങനെ രീതിയിലുള്ള ഒരു ജീവിതം നമ്മളെ ശീലിപ്പിച്ചാൽ അത് തന്നെയാണ് നമ്മുടെ ഈ ഗ്രന്ഥശാല വഴിയുള്ള നമ്മുടെ സംസ്കാരവും അതുപോലെ തന്നെ ആ ഞാൻ പഠിക്കുന്നവരൊക്കെ പറഞ്ഞിട്ടുള്ള സാമൂഹ്യ സേവനത്തിൻ്റെ പിന്നെ കാഴ്ചപ്പാടും അത് തന്നെയാണ് നല്ല നല്ല പൊളിറ്റീഷ്യൻസ് പറഞ്ഞിട്ടുള്ള കാര്യങ്ങൾ. അതുപോലെ തന്നെയാണ് നല്ല നല്ല ദാർശനികന്മാർ പറഞ്ഞു. ഏത് മതത്തിൻ്റെതായാലും ഏത് പിന്നെ പിന്നെ ദർശനത്തിൻ്റെതായാലും അതിൻ്റെയൊക്കെ ആൾക്കാർ പറഞ്ഞിട്ടുള്ളത് നമ്മൾ നല്ലതാവാൻ വേണ്ടിയിട്ടാണ്. അല്ലെങ്കിൽ നമ്മൾ മൃഗങ്ങളെ പോലെ നമ്മൾ നല്ലതാവാൻ, നമ്മൾ സംസ്കാരം വരാൻ, നമ്മുടെ പ്രവർത്തനത്തിൽ ആ രൂപത്തിലുള്ള നല്ല ഒരു നന്മയുടെ പ്രകാശം ഉണ്ടാകും. ചെറിയ ആൾക്കൂട്ടായിക്കോട്ടെ, ചെറിയ വീടായിക്കോട്ടെ, ചെറിയ പ്രദേശമായിക്കോട്ടെ, അതൊന്നുമല്ല. നമ്മുടെ മനസ്സിന്റെ, നമ്മുടെ കാഴ്ചപ്പാടിന്റെ ഔന്നത്യം അതാണ്. ലളിതമായ ജീവിതവും ഉന്നതമായ പിന്നെ കാഴ്ചപ്പാട്, അതായത് നമ്മൾ ഏത് സമൂഹത്തിലും ഏത് ആൾക്കൂട്ടത്തിലും നമുക്ക് നന്നാവാൻ കഴിയും. അതെല്ലാം തന്നെ ഈ ഗോപാലകൃഷ്ണൻ കെ കുണ്ണായുടെ ജീവിതത്തിൽ നിന്നും ചെറിയ ഒരു ജീവിതമാണെങ്കിലും അതിൽ നിന്നും നമ്മൾ പഠിക്കാനുണ്ട്. അതാണ് എനിക്ക് പറയാനുള്ളത്. ഔഷധച്ചെടിയും നമ്മുടെ കാട്ടിലുണ്ട്, വിഷച്ചെടിയും. നമുക്ക് ഔഷധച്ചെടികളാവാം എന്നാണ് പറയാം. അതായിരിക്കും നമുക്ക് കാഴ്ചപ്പാട്. ഇത്രയും ഞാൻ ഈ വൈകുന്നേരം പറയാൻ ഉദ്ദേശിക്കുന്നത്. എനിക്ക് വളരെ സന്തോഷമായി. ഈ നാടും ഈ വായനശാലയും നിങ്ങളെല്ലാവരും തന്നെ എനിക്ക് എൻ്റെ ഹൃദയത്തിൽ സൂക്ഷിക്കുന്നു. അത്രയും വേണ്ടപ്പെട്ടവരായി നമുക്ക് ഈ പ്രകൃതിയെയും ഈ സംസ്കാരത്തെയും ഈ പച്ചപ്പിനെയും അതുപോലെ തന്നെ ഈ നന്മയുടെ പ്രകാശമൊക്കെ കൂടി ഒരു നല്ല ഒരു സമൂഹമായി നല്ല വ്യക്തികളായി ജീവിക്കാം. അതിൻ്റെ ഒരു പ്രതിഫലനമാണ് നിങ്ങൾ ഈ കാണിച്ചത് എന്ന് അതിനെ കാസർഗോഡ് താലൂക്ക് ലൈബ്രറി കൗൺസിലിന് വേണ്ടി എത്ര അഭിനന്ദിച്ചാലും മതിയാവില്ല. നിങ്ങളെല്ലാവരെയും നിങ്ങളുടെ വികാരത്തോടൊപ്പം തന്നെ ഞാൻ അഭിനന്ദിക്കുന്നു. നന്ദി. ಬಹುಶಃ ಸೊನ್ನೆಯಿಂದ ಆರಂಭಿಸಿದಂತಹ ಶ್ರೀ ಗೋಪಾಲಕೃಷ್ಣ ಕೆ ಕುಣ್ಣಯ್ಯ ಅವರ ಒಂದು ಅನುಪಮ ಸಾಧನೆ ಅಂತ ಹೇಳ್ಬೋದು. ಹೇಳಿದ್ರೆ ಈ ಜಾಗವನ್ನು ತೆಗೆದು ಇಲ್ಲಿ ಮನೆಯನ್ನು ಕಟ್ಟಿ ಅವರು ಎಷ್ಟು ಸಲ ಎತ್ತಡಕ್ಕೆ ನಡೆದಿದ್ದಾರೆ ಅಥವಾ ಎಷ್ಟು ಸಲ ಬೇರೆ ಕಡೆಗೆ ನಡೆದು ಪ್ರತಿನಿತ್ಯವೂ ದಿವಸದಲ್ಲಿ 4 ಸಲ ಕೆಳಗೆ ಮೇಲೆ ಹೋಗಿ ಬಂದಂತಹ ಒಬ್ಬ ವ್ಯಕ್ತಿ. ಅವರು ಪಟ್ಟ ಕಷ್ಟ ಬಹುಶಃ ಇಲ್ಲಿರುವವರಿಗೆ ಗೊತ್ತು, ನಿಮಗೆ ಗೊತ್ತಿದೆ. ಹೇಳಿದ್ರೆ ಇಲ್ಲಿ ಬರುವ ಇವತ್ತು ಇರುವಂತಹ ಸ್ಥಳ ಆಗಿರಲಿಲ್ಲ. ಇದು 40 ವರ್ಷಗಳ ಹಿಂದೆ ನಮಗೆ ಇಲ್ಲಿ ಸ್ಥಳ ಇತ್ತು, ನಾನಿಲ್ಲಿಗೆ ಬರ್ತಾ ಇದ್ದೆ. ಆದರೂ ಕೂಡ ಆ ಸ್ಥಳದಲ್ಲಿ ತನ್ನ ಕಷ್ಟವನ್ನು ಇಷ್ಟವಾಗಿ ಮಾರ್ಪಡಿಸಿಕೊಂಡು ತನ್ನ ಜೀವನವನ್ನು ಇಲ್ಲಿಯೇ ಕಟ್ಟಿಕೊಂಡು 2 ಇಂಜಿನಿಯರ್ಗಳನ್ನು, ಇವತ್ತಿನ ಕಾಲದಲ್ಲಿ ಮಕ್ಕಳನ್ನು ಬಹುಶಃ ಇಂಜಿನಿಯರ್ ಮಾಡುವುದಷ್ಟು ಸುಲಭದ ಕೆಲಸ. ಆದರೂ ತನಗೆ ಸಿಕ್ಕುವಂತಹ ಆ ಸಂಪಾದನೆಯಲ್ಲಿ ಉಳಿತಾಯ ಮಾಡಿಕೊಂಡು 2 ಇಂಜಿನಿಯರ್ಗಳನ್ನು, ಒಳ್ಳೆಯ 2 ಇಂಜಿನಿಯರ್ಗಳನ್ನು, ಹೇಳಿದ್ರೆ ಕ್ಯಾಪಿಟೇಷನ್ ಕೊಟ್ಟು ಏನೋ ಮಾಡಿದ್ದಲ್ಲ, ಕಲಿಸಿ 2 ಇಂಜಿನಿಯರ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಖಂಡಿತವಾಗಿ ಚಪ್ಪಾಳೆಯ ಮೂಲಕ ಸಲ್ಲಿಸೋಣ ಅಂತ ಹೇಳ್ತಾರೆ. ಅದರ ಜೊತೆಗೆ ಏತಡ್ಕ ಗ್ರಂಥಾಲಯದಲ್ಲಿ 12,000ಕ್ಕಿಂತಲೂ ಮಿಕ್ಕಿ ಪುಸ್ತಕಗಳಿವೆ. ನಮ್ಮಲ್ಲಿ ಕಂಪ್ಯೂಟರ್ ಇಲ್ಲ, ಆದರೆ ನಾವು ಪುಸ್ತಕ ಪ್ರತಿ ವರ್ಷ ತಕೊಂಡು ಬರ್ಲಿಕ್ಕೆ ಹೋಗುವಾಗ ಕೆ ಕುಣ್ಣಯ್ಯರು ಇಲ್ಲದಿದ್ರೆ ನಮಗೆ ಯಾವುದೋ ಒಂದು ರೀತಿಯ ಗಲೀಬಿದೆ. ಯಾಕೆ 2 ಪುಸ್ತಕ ಬರ್ತದಂತೆ. ಕೆ ಕುಣ್ಣಯ್ಯರನ್ನು ಕರ್ಕೊಂಡು ಹೋದ್ರೆ
ಅವರಿಗೆ ಎಂತ ಮಾರ್ಕ್ಸಿಲ್ಲ, ಏದು ಪುಸ್ತಕ ಇಂದ ಏದು ಪುಸ್ತಕ ಇಲ್ಲ, ಅದು ಇಂದ ಇದಿಲ್ಲ ಹಂಗಂತೆ ಅವರಿ ಮಿನಿ ಕಂಪ್ಯೂಟರ್ ಆಯ್ತು ನಮ್ಮಲ್ಲಿ ಇದ್ರೆ ಸಮಯ ಅವರು ಕಂಪ್ಯೂಟರ್ ಆಗಿ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಜೊತೆ. ಇನ್ನೂ ಕೂಡ ನಾವು ಪುಸ್ತಕ ತಕೊಂಡು ಬರ್ಲಿಕ್ಕೆ ಹೋಗುವಾಗ ಅವರನ್ನು ಕರ್ಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಬರ್ತದೆ. ಅಂತ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಸಹಕರಿಸ್ತಾರೆ ಅಂತ ಭಾವಿಸ್ತೇನೆ. ಇನ್ನು ಸಭಿಕರು ಒಂದೆರಡು ಮಾತು ಯಾರಾದ್ರೂ ಆಡ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ. ಹಾಗೂ ಇಲ್ಲಿ ಸೇರಿರುವ ಎಲ್ಲ ಜನ ಬಂಧುಗಳೇ, ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಎಷ್ಟು ಉಂಟು. ಆದರೂ ನಾನು ಸುಮಾರು ವರ್ಷಗಳಿಂದ ಅವರ ಮತ್ತು ನನ್ನ ಆತ್ಮೀಯತೆ ಬೆಳೆಯುತ್ತಾ ಬಂದಿದೆ. ನಾನು 1991ರಲ್ಲಿ ಮದುವೆಯಾಗಿ ಯಥಾರ್ಥಕ್ಕೆ ಬಂದೆ. ನಾನು ಡಾಕ್ಟರ್ ರಾಜೇಶ್ವರಿ ಅಂತೇಳಿ. ನಾನು ವೈದ್ಯ ಕೇಶವ ಭಟ್ರ ಅವರ ಕ್ಲಿನಿಕಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮತ್ತು ಇವರು ಕೇಕುಣ್ಣಯ್ಯರು ನನಗೆ ಆವಾಗ ಹೊಸ ಪರಿಚಯ, ಅವರ ಬಗ್ಗೆ ಎಷ್ಟು ಗೊತ್ತಿಲ್ಲ. ಆದರೆ ಅವರ ಆ ಒಂದು ಪ್ರಾಮಾಣಿಕತೆ, ಅವರ ಕೆಲಸದಲ್ಲಿರುವ ಆ ಒಂದು ಪ್ರಾಮಾಣಿಕ ಇದು, ಮತ್ತು ಊರಿನವರ ಹತ್ರ ಒಡನಾಡಿತಾ ಇದ್ದ ಆ ಒಂದು ಇದನ್ನು ನೋಡುವಾಗ ಅವರೇ ಒಂದು ಮಾದರಿ ವ್ಯಕ್ತಿಯಾಗಿ ಇದ್ದರು. ಅಷ್ಟು ಒಂದು ಎಲ್ಲ ಜನರ ಹತ್ರವೂ ಅಷ್ಟು ಪ್ರೀತಿಯಿಂದ ಮಾತಾಡುವುದು. ಮತ್ತು ನಮ್ಮ ಮದ್ದು ಕೊಡುವಾಗಲೂ ಅಷ್ಟೇ, ಅವರು ಲೈಬ್ರರಿಯನ್ನು ಇದರಲ್ಲಿ ಇದು ಪೇಷಂಟ್ ಇದ್ದರೂ ಕೂಡ ಅವರು ಜೊತೆಯಲ್ಲಿ ಇದನ್ನು ಮುಗಿಸಿಕೊಂಡು ಬೇಗ ಅವರನ್ನು ನಿಲ್ಲಿಸಿ ಅವರಿಗೆ ಪುಸ್ತಕ ವಿತರಣೆ ಮಾಡೋದು ಅಂಥದ್ದು ಕೂಡ ಮಾಡ್ತಾರೆ. ಗೊತ್ತಿಲ್ಲ ಸುಮಾರು 40 ವರ್ಷ ಲೈಬ್ರರಿಯನ್ನು ಮಾಡಿದ್ದೇನೆ. ಮತ್ತು ನಾನೇನು ಹೇಳೋದಿಲ್ಲ, ನಾನು ನನಗೆ ಕುಳಿತಾಗೆ ಮಾಡಿದ್ದೇನೆ. ಕರೆಕ್ಟ್ ಆಗಿದೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇವತ್ತು ಒಂದು ಮೀಟಿಂಗ್ ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಆಗ ಹೇಳಿದರೆ ನಾನು ಅಲ್ಲಿಗೆ ಹೋಗೋಲ್ಲ, ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿ ಎಲ್ಲರೂ ಒಮ್ಮೆ ಬರಬೇಕು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ. ಹಾಗಾಗಿ ಇಲ್ಲಿಗೆ ಕರೆಸಿದ್ದು. ಬೇಜಾರ ಏನು ಮಾಡಬೇಡಿ, ಇಲ್ಲಿಗೆ ಬಂದು ಒಂದು ಗ್ಲಾಸ್ ಚಾಯ್ ಕುಡಿದು ಹೋಗಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಅದಕ್ಕೆ ಬೇಕಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದು ಹಾಗೆ. ನಾವಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಂದು ಅಭಿನಂದನಾ ಸಭೆ, ಅದರ ಜೊತೆಗೆ ವಾಚನ ಪಕ್ಷದ ಉದ್ಘಾಟನೆ ಕೂಡ ಇವತ್ತೇ ಆಗಿದೆ ಇಲ್ಲಿ. ಯಾಕೆ ಹೇಳಿದ್ರೆ ಈ ಕೊನೆಗೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇದೊಂದು ಶುಭ ಕಾರ್ಯದ ರೀತಿಯಲ್ಲಿ ನಾವು ಮಾಡಿದ ಕಾರಣ ಸಂಸ್ಮರಣೆಯನ್ನು ಲಾಸ್ಟಿಗೆ ಹೇಳುವ ಅಂತ ಹೇಳುವ ಒಂದು ವಿಚಾರದಲ್ಲಿ ಆ PN ಪಣಿಕ್ಕರ್ ಅವರ ಸಂಸ್ಮರಣೆ ಕೂಡ ಇವತ್ತಿದೆ. ಅದನ್ನು ಕೂಡ ಇವತ್ತು ವಾಚನ ವಾರದ ಉದ್ಘಾಟನೆಯನ್ನು ಕೂಡ ನಾವು ಇವತ್ತು ಈ ಕಾರ್ಯಕ್ರಮದ ಜೊತೆಗೆ ಮಾಡಿದ್ದೇವೆ. ಇನ್ನು ಮುಂದೆ ಧನ್ಯವಾದ ಸಮರ್ಪಣೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಅಧ್ಯಕ್ಷರಾದಂತಹ ಶ್ರೀ YV ಸುಬ್ರಹ್ಮಣ್ಯ ಭಟ್ ಅವರಿಗೆ ನಮ್ಮ ಕುಮಡಾಜಿ ಗ್ರಂಥಾಲಯದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಮುಖ್ಯ ಅತಿಥಿಗಳಾದಂತಹ ಶ್ರೀ E ಜನಾರ್ದನನ್, ಅಧ್ಯಕ್ಷರು ತಾಲೂಕು ಲೈಬ್ರರಿ ಕೌನ್ಸಿಲ್ ಕಾಸರಗೋಡು, ಇವರು ಅಷ್ಟು ದೂರದಿಂದ ಬಂದು ನಮ್ಮ ಜೊತೆ ಈ ಸುಂದರ ಕ್ಷಣಗಳಲ್ಲಿ ಹಂಚಿಕೊಂಡಿದ್ದಾರೆ, ಸುಂದರ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಭಿನಂದನಾ ಭಾಷಣ ಮಾಡಿದಂತಹ ಶ್ರೀ YK ಗೋವಿಂದ ಭಟ್ ನಮ್ಮವರೇ, ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನಾ. ಶ್ರೀ Y ಗೋಪಾಲಕೃಷ್ಣ ದಂಪತಿಗಳು ನಮ್ಮನ್ನು ಸಂತೋಷದಿಂದ ಮನೆಗೆ ಬರಮಾಡಿ ಈ ಸ್ಥಳಾವಕಾಶವನ್ನು ಒದಗಿಸಿ ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು, ಅದೇ ರೀತಿ ಊರಿನ ಹಲವು ವ್ಯಕ್ತಿಗಳು ನಮ್ಮ ಜೊತೆ ಬಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಕಾರ್ತಿಕ್ ಕ್ರಿಯೇಷನ್ ಸೇತರ್ದ ಇವರು ಒಬ್ಬ ಉದಯೋನ್ಮುಖ, ಒಬ್ಬ ಒಂದು ಇದಾಗಿ ಜರ್ನಲಿಸ್ಟ್ ಆಗಿ ಮೇಲೆ ಬರ್ತಾ ಇದ್ದಾನೆ. ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾನೆ. ಮತ್ತೆ ಹಲವು ಸಲ ನಮ್ಮಲ್ಲಿ ಸಲಹೆಗಳನ್ನು ಕೂಡ ಕೇಳ್ತಾನೆ. ನನ್ನದೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾನೆ. ಒಳ್ಳೆ ಅವರು ನಮ್ಮ ಜೊತೆ ಸೇರಿ ಈ ಕಾರ್ಯಕ್ರಮಕ್ಕೆ ಈ ಫೋಟೋಗ್ರಫಿಯನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ.